ಸರ್ ನಮಸ್ತೆ. ನಮಸ್ಕಾರ ಸರ್, ಇವತ್ತು ಯಾವ ರೆಸಿಪಿ? ಸರ್, ಸ್ವೀಟ್ ತಿಂದರೆ ತುಂಬ ದಿವಸ ಆಗೋಯ್ತು. ಹಾಂ ಸರ್, ಹೌದು. ಲಾಸ್ಟು ಕ್ಯಾರೆಟ್ ಹಲ್ವ ಮಾಡಿದ್ವಿ ಅನಿಸುತ್ತೆ. ಹೌದು, ಆಮೇಲೆ ಹಯಗ್ರೀವ ಕೂಡ ಮಾಡಿದ್ವಿ. ಇವತ್ತು ತುಂಬ ವಿಶೇಷವಾದಂತಹ ಪಾಯಸ. ಓಕೆ. ಯಾವುದು ಅಂದರೆ ಗೋಧಿ ನುಚ್ಚಿನ ಪಾಯಸ ಅಥವಾ ಗೋಧಿ ಕಡಿ ಪಾಯಸ ಅಂತ ನಮ್ಮ ಸೌತ್ ಕೇಂದ್ರದಲ್ಲಿ ಫ್ರೀಕ್ವೆಂಟಾಗಿ ಮಾಡ್ತಾ ಇರ್ತಾರೆ. ಈ ಗೋಧಿ ಕಡಿಲಿ ಗುಡಾನ್ನ ಅಂತ ಕೂಡ ಮಾಡ್ತಾರೆ, ಅದು ಒಂದು ಸ್ವೀಟು. ಗೋಧಿ ಕಡಿ ಪಾಯಸ ಫಂಕ್ಷನ್ಗಳಲ್ಲಿ ಮಾಡ್ತಾರೆ. ಮತ್ತು ಈ ಹಬ್ಬದ ಸಮಯದಲ್ಲಿ ಮಾಡ್ಕೊಂಡು ತಿಂದರೆ ತುಂಬ ವಿಶೇಷ. ಸೊ ಈ ಗೋಧಿ ಕಡಿ ಪಾಯಸ ತುಂಬ ರಿಸ್ಕ್ ಇಲ್ಲದೆ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಓಕೆ. ಮೊದಲನೇದಾಗಿ ಗೋಧಿ ಕಡಿ. ನಾನು ಅರ್ಧ kg ಗೋಧಿ ಕಡಿನ ಆಗಲೇ ಬೇಯಿಸಿಟ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು, ಇದು ಗೋಧಿ ಕಡಿ ಬೇಯಿಸಿಟ್ಕೊಂಡಿರೋದು. ಇದಕ್ಕೆ ಗೋಡಂಬಿಯನ್ನು ಹಾಕಿ, ಇದು ಕಾಣಿಸ್ತಾ ಇದೆಯಲ್ಲ, ಇದು ಗೋಡಂಬಿ. ಗೋಧಿ ನುಚ್ಚು ಮತ್ತು ಗೋಡಂಬಿ ಇವೆರಡೂ ಅರ್ಧ kg ಗೋಧಿ ನುಚ್ಚಿಗೆ 3ರಷ್ಟು ನೀರು ಮತ್ತು 4 ವಿಸಿಲ್ ಕುಕ್ಕರಲ್ಲಿ ಅಷ್ಟು ಹಾಕ್ಕೊಂಡು ಬೇಯಿಸಿಟ್ಕೊಂಡಿರೋದು. ಓಕೆ. ಅರ್ಧ kg ಗೋಧಿ ಕಡಿ ಇದ್ದರೆ ಅದಕ್ಕೆ ಅರ್ಧದಷ್ಟು ಬೆಲ್ಲ, ಅಂದರೆ 1/4 kg ಆಗೋಷ್ಟು ಬೆಲ್ಲ ಆಗಲೇ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ತೆಂಗಿನಕಾಯಿಯ ತುರಿ, 5 ಪೀಸು ಏಲಕ್ಕಿ, ಮತ್ತು ಇದರಲ್ಲಿ 1 ಮುಷ್ಟಿ ಅಕ್ಕಿ ಮತ್ತು ಒಂದು 2 ಸ್ಪೂನ್ ಆಗುವಷ್ಟು ಗಸಗಸೆ ಇದೆ. ಆಮೇಲೆ ಕೊನೆಯಲ್ಲಿ ಹಾಕೋಕ್ಕೆ 1 ಪ್ಯಾಕೆಟ್ ತುಪ್ಪ. ಓಕೆ. ಸೊ ಇವಾಗ ಈ ಅಕ್ಕಿ, ಗಸಗಸೆ, ಕಾಯಿ ಮತ್ತು ಏಲಕ್ಕಿ ಇದು ಏನಿದೆ ಇದನ್ನು ನಾವು ನೀರು ಹಾಕ್ಕೊಂಡು ರುಬ್ಕೊಂಡು ಆಮೇಲೆ ಅದನ್ನು ಸೋರಿಸ್ಕೊಂಡು ಬಂದ್ಬಿಡೋಣ. ಓಕೆ. ಕಾಯಿ ಹಾಲು ತೆಗೆದು ರುಬ್ಕೊಂಡಿದ್ವಿ, ಇದು ರೆಡಿ ಇದೆ. ಈಗ ರುಬ್ಕೊಂಡಾದ್ಮೇಲೆ ಬಂದಿರುವಂಥ ಕಾಯಿ ಹಾಲು ತೆಗೆದಿಟ್ಕೊಂಡಿರೋದು. ಓಕೆ. ಈಗ ಮಾಡ್ಕೊಳ್ಳೋಕ್ಕೆ ಶುರು ಮಾಡೋಣ. ಮೊದಲನೇದಾಗಿ ಬಾಣಲಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೆಲ್ಲದ ಪಾಕವನ್ನು ಬರ್ಸ್ಕೊಂಬಿಡೋಣ. ಓಕೆ. ಬೆಲ್ಲ ಕರಗಬೇಕು. ಇದಕ್ಕೆ ಬೆಲ್ಲ, ಪಾಕ ಅಂದರೆ ಇದು ನೀರು ಒಂದು ಸ್ವಲ್ಪ ಜಾಸ್ತಿ ಆದರೂ ನಡೆಯುತ್ತೆ, ಗಟ್ಟಿ ಪಾಕ ತೆಗಿಬೇಕು ಅಂತ ಏನಿಲ್ಲ. ಈಗ ಬೆಲ್ಲ ಸಂಪೂರ್ಣವಾಗಿ ಕರಗಿದೆ. ಓಕೆ. ಇದಕ್ಕೆ ನಾವು ಮುಂಚೆನೇ ನೆನೆಸಿಟ್ಕೊಂಡಿರೋ ದ್ರಾಕ್ಷಿ, ನಂತರ ಕಾಯಿ ಹಾಲು ಮತ್ತು ಅಕ್ಕಿ ರುಬ್ಕೊಂಡಿರೋ ಮಿಶ್ರಣ, ಇದಕ್ಕೆ ನೀರು, ಗೋಧಿ ಕಡಿ ಬೇಯಿಸ್ಕೊಂಡಿರೋ ಗೋಧಿ ಕಡಿ. ಓಕೆ. ಗೋಧಿ ನುಚ್ಚು ಅಂಗಡಿಗಳಲ್ಲಿ ಸಿಗುತ್ತೆ. ಓಕೆ. ಗೋಧಿ ಕಡೆಯನ್ನು ಸೇರಿಸ್ಕೊಂಡಿದ್ದೀನಲ್ಲ, ಇದು ಒಂದು 10 ನಿಮಿಷಗಳ ಕಾಲ ಕುದಿ ಬಂದು ಆಫ್ ಮಾಡಿ ಇಟ್ಟರೆ ಗೋಧಿ ಕಡಿ ಪಾಯಸ ರೆಡಿ ಇರುತ್ತೆ. ಓಕೆ. ತುಪ್ಪವನ್ನು ಲಾಸ್ಟಲ್ಲಿ ಸರ್ವ್ ಹಾಕ್ಕೊಬೇಕಾದ್ರೆ ಸರ್ವ್ ಮಾಡ್ಕೊಬೇಕು. ಅಂದರೆ ಇದು ಸ್ವಲ್ಪ ಕಾಯಬೇಕು ಇವಾಗ. ಹೌದು, ಇದು ಕುದಿ ಬರಬೇಕು. ಓಕೆ. ಈಗ ಗೋಧಿ ನುಚ್ಚನ್ನು ಈ ಬೆಲ್ಲ ಮತ್ತು ಕಾಯಿ ಹಾಲಿನ ಮಿಶ್ರಣಕ್ಕೆ ಸೇರಿಸ್ಕೊಂಡು ಇದು ಮತ್ತು ನೀರನ್ನು ಸೇರಿಸ್ಕೊಂಡು ನಾವು ಕುದಿಸ್ಕೊಂಡಿದ್ದೀವಿ. ಈ ಒಂದು ಹದಕ್ಕೆ ಬಂದರೆ ಸಾಕು. ನೀವು ನೋಡ್ತಿರ್ಬೋದು, ಈ ಒಂದು ಹದಕ್ಕೆ. ಓಕೆ. ಈಗ ಒಲೆನ ಆಫ್ ಮಾಡ್ಕೊಂಬಿಡೋಣ. ಕೊನೆಯದಾಗಿ ಅದರ ಮೇಲೆ ತುಪ್ಪವನ್ನು ಹಾಕ್ಕೊಳ್ಳೋಣ. ಓಕೆ. ಈಗ ತುಪ್ಪವನ್ನು ಸೇರಿಸ್ಕೊಳ್ಳೋಣ. ಈಗ ನಾವು ತುಪ್ಪವನ್ನು ಸೇರಿಸ್ಕೊಂಡಿದ್ದೀವಿ. ಓಕೆ. ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡು ಮಾಡೋಣ. ತುಪ್ಪ ಜಾಸ್ತಿ ಬಳಸೋರು ಇದಕ್ಕೆ ಬಳಸ್ಬೋದು. ಓಕೆ. ಮತ್ತು ಇವಾಗ ಕಾಯಿ ಹಾಲು ಹಾಕ್ಕೊಂಡಿದ್ದೀರಾ? ಕಾಯಿ ಹಾಲು ಅಥವಾ ಹಾಲು ಕೂಡ? ಹಾಲು ಗೋಧಿ ಕಡೆಗೆ ಅಷ್ಟು ಸೆಟ್ ಆಗಲ್ಲ, ಕಾಯಿ ಹಾಲು ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ. ಆದರೆ ಕಾಯಿ ರುಬ್ಬಿರೋದನ್ನು ಮಾತ್ರ ಯಾರೂ ಸೇರಿಸ್ಕೊಳಕ್ಕೆ ಹೋಗಬೇಡಿ, ತುಂಬ
ಸಿಗುತ್ತೆ ಅದು ಕಸ ಕಸ ಅಂತ ಸಿಗುತ್ತೆ ಬಾಯಲ್ಲಿ, ಅದಕ್ಕೋಸ್ಕರ ಇವಾಗ ಗೋಧಿ ಕಡಿ ಪಾಯಸ ರೆಡಿ ಇದೆ, ಸರ್ವ್ ಮಾಡ್ಕೊಂಬಿಡೋಣ. ಹಾಂ. ಅತ್ಯಂತ ಸುಲಭವಾದ, ರುಚಿಕರವಾದ ಮತ್ತು ಖಂಡಿತವಾಗ್ಲೂ ಆರೋಗ್ಯಕರವಾದ ಗೋಧಿ ನುಚ್ಚಿನ ಅಥವಾ ಗೋಧಿ ಕಡಿ ಪಾಯಸವನ್ನು ಇವತ್ತು ಮಾಡೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಈಗ ಹಬ್ಬಗಳ ಸೀಸನ್ ಶುರುವಾಯಿತು. ತಾವೆಲ್ಲರೂ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮಗಳ ಕಮೆಂಟ್ಸನ್ನು ನಾನಂತೂ ಓದೋಕ್ಕೆ ಕಾಯ್ತಾ ಇರ್ತೀನಿ. ಸೊ ತಮ್ಮೆಲ್ರಿಗೂ ಸಿಹಿಯಾದ ಗೋಧಿ ಕಡಿ ಪಾಯಸ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.